ಎಲ್ರಿಗೂ ನಮಸ್ಕಾರ. ಈಗ ನಾವು ಈ ವಿಡಿಯೋದಲ್ಲಿ ಲೋನ್ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ DDO ಹೇಗೆ ವೆರಿಫೈ ಮಾಡ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋಲಿ ನೋಡೋಣ. ಇಲ್ಲಿ ನಾವು DDO ಅವ್ರದ್ದು ಲಾಗಿನ್ ಆಗಬೇಕು ಅಂದರೆ kgid.online.karnataka.gov.in ವೆಬ್ಸೈಟ್ಗೆ ವಿಸಿಟ್ ಆಗಿ ಇಲ್ಲಿ ನಾವು KGID ಲಾಗಿನ್ ಬಟನ್ನ ಸೆಲೆಕ್ಟ್ ಮಾಡಬೇಕು. ಲ್ಯಾಂಗ್ವೇಜ್ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೋದು, ಕನ್ನಡ ಬೇಕಾದರೆ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ DDO ಅವ್ರದ್ದು ಏನಿದೆ KGID ನಂಬರ್ನ ಎಂಟರ್ ಮಾಡಿದಾಗ ಆ KGID ನಂಬರ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಫೆಚ್ ಆಗಿದ್ಮೇಲೆ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ನಾವು ಎಂಟರ್ ಮಾಡಬೇಕು. OTPನ ಎಂಟರ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ಯೂಸರ್ ಕ್ಯಾಟಗರಿ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು DDO ಅಂತ ಸೆಲೆಕ್ಟ್ ಮಾಡಿ ಸ್ವಿಚ್ ಕ್ಯಾಟಗರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ವೆರಿಫಿಕೇಶನ್ ಮಾಡ್ತಿರೋದ್ರಿಂದ ಇಲ್ಲಿ ನೀವು ನೋಡ್ಬೋದು ವೆಲ್ಕಮ್ ಪೇಜಲ್ಲಿ ಅಪ್ಲಿಕೇಶನ್ ಫಾರ್ ವೆರಿಫಿಕೇಶನ್ ಟ್ಯಾಬ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಲೋನ್ ಅಪ್ಲಿಕೇಶನ್ ವೆರಿಫೈ ಮಾಡ್ತಿರೋದ್ರಿಂದ ಲೋನ್ ಅಪ್ಲಿಕೇಶನ್ ಫಾರ್ ವೆರಿಫಿಕೇಶನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಎಂಪ್ಲಾಯಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿರ್ತಾರೆ ಅವ್ರದ್ದು ಡೀಟೇಲ್ಸ್ ಇಲ್ಲಿ ನೀವು ಚೆಕ್ ಮಾಡ್ಬೋದು. ಅವ್ರದ್ದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ಡಿಸ್ಟ್ರಿಕ್ಟ್, ಅವ್ರ ಡಿಪಾರ್ಟ್ಮೆಂಟ್ ಮತ್ತು ಅವ್ರದ್ದು ಸ್ಟೇಟಸ್ ಪೆಂಡಿಂಗ್ ಅಂತ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ಆ್ಯಕ್ಷನಲ್ಲಿ ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರದ್ದು ಲೋನ್ ಅಪ್ಲಿಕೇಶನ್ ಡೀಟೇಲ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇದೆಲ್ಲಾನು ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಫಸ್ಟ್ ವೆರಿಫಿಕೇಶನ್ ಬಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅವ್ರದ್ದು ಸ್ಯಾಲರಿ ಆ್ಯಂಡ್ KGID ಡಿಡಕ್ಷನ್ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಪ್ರೆಸೆಂಟ್ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅವ್ರದ್ದು ಲೋನ್ ಅಪ್ಲಿಕೇಶನ್ ಡೀಟೇಲ್ಸ್ ಏನಿದೆ ಅದು ಫುಲ್ ಇಲ್ಲಿ ನೀವು ನೋಡ್ಬೋದು. ಅವರು ಎಂಪ್ಲಾಯಿ ಅವರು ಜನರೇಟ್ ಅಸೈನ್ಮೆಂಟ್ ಫಾರ್ಮ್ ಏನು ಜನರೇಟ್ ಮಾಡಿದ್ದಾರೆ ಆ ಅಸೈನ್ಮೆಂಟ್ ಫಾರ್ಮ್ನ ಕೂಡ ನೀವು ಇಲ್ಲಿ ವ್ಯೂ ಮಾಡ್ಕೋಬೋದು. ನೆಕ್ಸ್ಟ್ ಪ್ರೀವಿಯಸ್ ಲೋನ್ ಬ್ಯಾಲೆನ್ಸ್ನ ನೀವು ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಪ್ರೀವಿಯಸ್ ಲೋನ್ ಬ್ಯಾಲೆನ್ಸ್ ಏನಿದೆ ಅದನ್ನ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಅವ್ರದ್ದು ಪಾಲಿಸಿ ನಂಬರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಎಕ್ಸ್ಟ್ರಾಕ್ಷನ್ ಡೀಟೇಲ್ಸು ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಅವ್ರದ್ದು 183 ಎಂಟ್ರೀಸ್ ಇರುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೀಟ್ ಅವ್ರದ್ದು ಡೀಟೇಲ್ಸ್ನ ಇಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಬಂದು ಅವ್ರದ್ದು ಎಲಿಜಿಬಲ್ ಲೋನ್ ಅಮೌಂಟ್ ಎಷ್ಟಿದೆ ಪ್ಲಸ್ ಅವರು ಅದನ್ನ ಕರೆಕ್ಟಾಗಿ ಎಷ್ಟು ಅದ್ರೊಳಗಡೆನೆ ಕರೆಕ್ಟಾಗಿ ತಗೊಂಡಿದ್ದಾರ, ಲೋನ್ ಅಮೌಂಟ್ ರಿಕ್ವೆಸ್ಟೆಡ್ ಬೈ ಇನ್ಶರ್ಡ್, ಮತ್ತೆ ಅವ್ರದ್ದು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್, ಮತ್ತೆ ಅವ್ರದ್ದು ಇನ್ಸ್ಟಾಲ್ಮೆಂಟ್ ಅಮೌಂಟ್, ಅವ್ರದ್ದು ಗ್ರಾಸ್ ಅಮೌಂಟ್, ಅವ್ರದ್ದು ಪ್ರೀಮಿಯಂ ಮತ್ತೆ ಪ್ರೀಮಿಯಂ ಇಂಟ್ರೆಸ್ಟ್, ಅವ್ರದ್ದು ಲೋನ್ ಇಂಟ್ರೆಸ್ಟ್, ಅದರ್ ಮತ್ತೆ ಟೋಟಲ್ BA ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಮತ್ತೆ ನೆಟ್ ಅಮೌಂಟ್ ಎಲ್ಲ ಕೂಡ ನೀವು ಇಲ್ಲಿ ಪ್ರೀವಿಯಸ್ ಲೋನ್ ಬ್ಯಾಲೆನ್ಸ್ ಅಲ್ಲಿ ನೀವು ಎಲ್ಲ ಚೆಕ್ ಮಾಡಿಕೊಂಡು ಲೋನ್ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ಅದರ್ ಡೀಟೇಲ್ಸ್ ಅಲ್ಲಿ ಅವ್ರು ಯಾವುದಕ್ಕೋಸ್ಕರ ಲೋನ್ ತಗೊಳ್ತಾ ಇದ್ದಾರೆ, ಅವ್ರಿಗ ಅಥವಾ ಸೆಲ್ಫಿಗ ಅಥವಾ ಬೇರೆಯವ್ರಿಗ ಅನ್ನೋ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್, ಅವರು K2 ಏನ್ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನ ನೀವು ಟ್ಯಾಲಿ ಮಾಡಿಕೊಂಡು ಕರೆಕ್ಟಾಗಿ ಕೊಟ್ಟಿದ್ದಾರ ಅನ್ನೋದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು ಒಂದ್ಸತಿ ಕರೆಕ್ಟ್ ಆಗಿದ್ಯಾ ಅಂತ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ಕರೆಕ್ಟ್ ಆಗಿದ್ಯಾ ಅನ್ನೋದನ್ನ ನೀವು ಇಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಡಿಕ್ಲರೇಷನ್ ಅಲ್ಲಿ ಅವರು ಎಲ್ಲಾನು ಕ್ಲಿಕ್ ಮಾಡ್ಕೊಂಡಿದಾರ, ಮತ್ತೆ ಅವ್ರದ್ದು ಸಾಲದ ಅರ್ಜಿ ತೋರಿಸಿರುವ ಸಾಲದ ಬಾಕಿ ಸರಿಯಾಗಿರುತ್ತದ, ಮತ್ತೆ ಅವ್ರದ್ದು ಡಿಕ್ಲರೇಷನ್ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿದ್ಯಾ ಅಂತ ನಿಮಗೆ ಇದು ಡಿಕ್ಲರೇಷನ್ ಫಾರ್ಮ್ ಕೊಟ್ಟಿರ್ತಾರೆ DDO ಅವರಿಗೆ, ಅದೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೀವು ನೋಡ್ಕೊಂಡು ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈಸ್ ಲೋನ್ ಎಲಿಜಿಬಲ್ ಈಸ್ ವೆರಿಫೈಡ್ ಅಂತ ನಿಮಗೆ ಅದು DDO ಅವ್ರಿಗೆ ಒಂದು ಸ್ಕ್ರೂಟಿನಿ ಆಗುತ್ತೆ. ಇದು
ಸೊ ಇದು ಕರೆಕ್ಟ್ ಆಗಿದೆಯಾ ಅಂತ ನೀವು ಸ್ಕ್ರೂಟಿನಿ ಟ್ಯಾಬ್ ಅಲ್ಲಿ ನೀವು ಇದನ್ನ ನೋಡ್ಬೋದು. ಅವ್ರದ್ದು ಈಸ್ ಎಲಿಜಿಬಲ್ ಲೋನ್ ವೆರಿಫೈಡ್ ಅಂತ ಇದೆಯಾ, ಸೊ ವೆರಿಫೈಡ್ ಅಂತ ಕ್ಲಿಕ್ ಮಾಡಿ. ಈಸ್ ಎಂಪ್ಲಾಯಿ ಬ್ಯಾಂಕ್ ಡೀಟೇಲ್ಸ್ ಆರ್ ವೆರಿಫೈಡ್, ಓಕೆ ವೆರಿಫೈಡ್ ಕ್ಲಿಕ್ ಮಾಡಿ. ಈಸ್ ಲೋನ್ ರಿಕ್ವೆಸ್ಟ್ ಡೇಟಾಸ್ ವೆರಿಫೈಡ್ ಅಂತ ಇದೆ, ಅದನ್ನು ನೀವು ನಿಮಗೆ DDO ಅವ್ರಿಗೆ ಅದು ಒಂದು ಸ್ಕ್ರೂಟಿನಿ ಆಗಿರುತ್ತೆ, ಎಲ್ಲಾನು ನೀವು ಕರೆಕ್ಟ್ ಆಗಿದೆಯಾ ಅಂತ ಸ್ಕ್ರೂಟಿನಿಯಲ್ಲಿ ವೆರಿಫೈಡ್ ಮಾಡಬೇಕು. ಇಲ್ಲಿ ನಿಮಗೆ ನೋ ಕರೆಕ್ಷನ್ ಫೌಂಡ್ ಅಂತ ಇದೆ ಇಲ್ಲಿ. ಸೊ ಅವ್ರದ್ದು ಏನಾದರೂ ಇಶ್ಯೂ ಇತ್ತು ಇಲ್ಲ ಅಂತ ಅಂದ್ರೆ ನೋ ಕರೆಕ್ಷನ್ ಫೌಂಡ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕಮೆಂಟ್ಸ್ ಏನಾದರೂ ಇತ್ತು ಅಂದ್ರೆ ಕಮೆಂಟ್ಸ್ ಪಾಸ್ ಮಾಡಿ. ಇ ಸೈನ್ ಅಂಡ್ ಸಬ್ಮಿಟ್ ಅಂತ ಆಪ್ಷನ್ ಇದೆ ಎರಡೂನು. ಸೊ ಇಲ್ಲಿ ಇ ಸೈನ್ ಅಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಿಜೆಕ್ಟ್ ಕೂಡ ನೀವು ಲೋನ್ ಅಪ್ಲಿಕೇಶನ್ ನೀವು ಇಲ್ಲಿ ರಿಜೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಈಗ ಇ ಸೈನ್ ಅಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಕಮೆಂಟ್ ಏನಿದೆ, ನೀವು ಕಮೆಂಟ್ ಪಾಸ್ ಮಾಡಿಲ್ಲ ಅಂದ್ರೆ ಅಲರ್ಟ್ ಮೆಸೇಜು ತೋರಿಸುತ್ತೆ. ಸೊ ಕಮೆಂಟ್ ಪಾಸ್ ಮಾಡಿ ಇ ಸೈನ್ ಅಂಡ್ ಸಬ್ಮಿಟ್ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಕನ್ಫರ್ಮ್ ಚೇಂಜಸ್ ಕೇಳುತ್ತೆ. ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ್ರಿಗೆ ಒಂದು OTP ಹೋಗುತ್ತೆ, ಆ OTPನ ಇಲ್ಲಿ ಹಾಕಬೇಕಾಗುತ್ತೆ. ಸರ್, ಸೊ ಇಲ್ಲಿ ನಾವು ಆಧಾರ್ OTPಗೆ ಕ್ಲಿಕ್ ಮಾಡಿ ನಾವು ಏನು ಆಧಾರ್ ನಂಬರ್ ಹಾಕಿದ್ದೀವಿ ಅದಕ್ಕೆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ, ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಸೊ OTPನ ಎಂಟರ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ವಿ ಆರ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಬರುತ್ತೆ. ಸೊ ರಿಕ್ವೆಸ್ಟ್ ಆಗಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಲೋನ್ ಟ್ರ್ಯಾಕ್ ಪ್ರಪೋಸಲ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಲೋನ್ ಟ್ರ್ಯಾಕ್ ಪ್ರಪೋಸಲ್ ಇಲ್ಲಿ ನೀವು ಆ ರೆಫರೆನ್ಸ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಆ ರೆಫರೆನ್ಸ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಸೊ ಅವ್ರದ್ದು ರೆಫರೆನ್ಸ್ ನಂಬರ್ ಏನಿದೆ ಆ ರೆಫರೆನ್ಸ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಸೊ ಇಲ್ಲಿ ಲೋನ್ ರೆಫರೆನ್ಸ್ ಟ್ರ್ಯಾಕಿಂಗ್ ಏನಿದೆ ಅಂತ ಈ ರೆಫರೆನ್ಸ್ ನಂಬರ್ ಹಾಕಿ ಸರ್ಚ್ ಕೊಟ್ರೆ ಇಲ್ಲಿ ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ಕೂಡ ಇಲ್ಲಿ ನೀವು DDO ಅವರು ಇಲ್ಲಿ ಟ್ರ್ಯಾಕಿಂಗ್ನ ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ ಯು.